ಸಭ್ಯಸ್ಥರ ಪಕ್ಷ ಬಿಜೆಪಿ ಶಾಸಕನ ಮಗನ ಕುರಿತು ಮತ್ತೊಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ನೋಡ್ತಾ ಇದ್ದೀರಾ ನೀವು. ಗಂಡನಾಗಬೇಕಿದ್ದಂತಹ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಮಗನಿಂದ ಭಾರೀ ಮೋಸ. ಸಭ್ಯಸ್ಥರ ಪಕ್ಷ ಬಿಜೆಪಿ ಶಾಸಕನ ಮಗನ ಕುರಿತು ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಗಂಡನಾಗಬೇಕಿದ್ದಂತಹ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಮಗನಿಂದ ಭಾರೀ ಮೋಸ. ಪ್ರಭು ಚೌಹಾಣ್ ಮಗ ಪ್ರತೀಕ್ ಚೌಹಾಣ್ ಯುವತಿಯ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಶಾಸಕ ಪ್ರಭು ಚೌಹಾಣ್ ಮಗನ ಎಂಗೇಜ್ಮೆಂಟ್ ಫೋಟೋಗಳು. ಆ ಒಂದು ಎಂಗೇಜ್ಮೆಂಟ್ ನಲ್ಲಿ ಹಲವು ಸ್ವಾಮೀಜಿಗಳು ಕೂಡ ಭಾಗಿಯಾಗಿರುವಂತದ್ದು. ಬಿಜೆಪಿಯ ಶಾಸಕ ಪ್ರಭು ಚೌಹಾಣ್ರ ಸಮುದಾಯಕ್ಕೆ ಸೇರಿದಂತಹ ಹಲವಾರು ಸ್ವಾಮಿಗಳನ್ನ ಎರಡೂ ಕಡೆ ಕುಟುಂಬಸ್ಥರ ಸಮ್ಮುಖದಲ್ಲಿ ಎಂಗೇಜ್ಮೆಂಟ್ ಡಿಸೆಂಬರ್ 25, 2023 ಔರಾದ್ನ ಗೋಮ್ಸಾಭಾಯಿ ತಾಂಡಾದಲ್ಲಿ ಎಂಗೇಜ್ಮೆಂಟ್ ಕೂಡ ನಡೆಸಲಾಗಿತ್ತು. ಎಸ್ ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಎಂಗೇಜ್ಮೆಂಟ್ ಗಳ ಫೋಟೋಗಳನ್ನ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತದ್ದು ಸಾಕಷ್ಟು ಸಮುದಾಯದ ಸ್ವಾಮೀಜಿಗಳು ಅಲ್ಲಿ ಬಂದಿದ್ದಾರೆ. ಹಾಗೆ ಹುಡುಗಿಯ ಮನೆಯವರು ಹುಡುಗನ ಮನೆಯವರು ಇಬ್ಬರ ಸಮ್ಮುಖದಲ್ಲಿ ಆಗಿರುವಂತಹ ನಿಶ್ಚಿತಾರ್ಥ 2023 ಡಿಸೆಂಬರ್ 25 ನಡೆದಿರುವಂತಹ ಎಂಗೇಜ್ಮೆಂಟ್ ಶಾಸ್ತ್ರ ಅವರ ಒಂದು ಸಮುದಾಯಕ್ಕೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡಿರುವಂತಹ ಎಂಗೇಜ್ಮೆಂಟ್ ಶಾಸ್ತ್ರ ಅದು. ಆ ಎಂಗೇಜ್ಮೆಂಟ್ ಶಾಸ್ತ್ರದಲ್ಲಿ ಹಲವಾರು ಸ್ವಾಮೀಜಿಗಳು ಕೂಡ ಬಂದಿದ್ರು. ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ ವೀಕ್ಷಕರೇ, ಆ ಹೆಣ್ಣು ಮಗಳನ್ನ ಲೈಂಗಿಕವಾಗಿ ಬಳಕೆ ಮಾಡಿ ಬಿಜೆಪಿ ಶಾಸಕನ ಮಗ ತಾನು ಮದುವೆ ಆಗೋದಿಲ್ಲ ಅಂತ ಕೂತಿದ್ದಾನೆ. ನೋಡ್ತಾ ಇರಬಹುದು ಫ್ರೀಡಂ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ಕೊಡ್ತಾ ಇದ್ದೀವಿ. ಸ್ವಾಮೀಜಿ ಅವರು ಕೂಡ ಭಾಗಿಯಾಗಿರುವಂತಹ ಆ ಒಂದು ಎಂಗೇಜ್ಮೆಂಟ್ ನಲ್ಲಿ ನಡೆದಿರುವಂತಹ ಕೃತ್ಯಗಳು ಯಾವ ತರ ಈಗ ಆಗಿದೆ ಅನ್ನುವಂಥದ್ದು ವೀಕ್ಷಕರೇ. ಈಗ ಪ್ರಭು ಚೌಹಾಣ್ ಮಗ ಪ್ರತೀಕ್ ಚೌಹಾಣ್ ಆ ಒಂದು ಹುಡುಗಿಯನ್ನ ಮದುವೆ ಆಗೋದಿಲ್ಲ ಅಂತ ಕೂತಿರುವಂತದ್ದು ಇದು ಎಷ್ಟರ ಮಟ್ಟಿಗೆ ಸರಿ? ಸಭ್ಯಸ್ಥರ ಪಕ್ಷ ಬಿಜೆಪಿಯಲ್ಲಿ ಅದೇನು ನಡೀತಾ ಇದೆ? ಹೇಳೋರು ಯಾರು ಕೇಳೋರು ಯಾರು ಇಲ್ಲವೇ ಅಂತ ಅವ್ರವ್ರ ಪರ್ಸನಲ್ ಹೌದು. ಆದರೆ ಒಂದು ಹುಡುಗಿಯನ್ನ ಲೈಂಗಿಕವಾಗಿ ಬಳಕೆ ಮಾಡಿ, ಒಂದು ಯುವತಿಯನ್ನ ಲೈಂಗಿಕವಾಗಿ ಬಳಕೆ ಮಾಡಿ ನಾನು ಮದುವೆ ಆಗೋದಿಲ್ಲ ಅಂತಂದ್ರೆ ಯಾರು ಕೇಳೋರು ಯಾರಿಲ್ಲಿ? ಪ್ರಭು ಚೌಹಾಣ್ ಅವರ ಈ ಸಮುದಾಯ ಹಾಗೂ ಪ್ರಭು ಚೌಹಾಣ್ ಅವರ ಒಂದಿಷ್ಟು ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಪ್ರತೀಕ್ ಚೌಹಾಣ್ ಅವ್ರನ್ನ ಎಂಗೇಜ್ಮೆಂಟ್ ಮಾಡಿಕೊಟ್ಟಿದ್ರು. ಅರೆಸ್ಟ್ ಆಗ್ತಾರ ಸಭ್ಯಸ್ಥ ಪಕ್ಷದ ಬಿಜೆಪಿ ಶಾಸಕರ ಮಗ ಔರಾದ್ ಶಾಸಕ ಪ್ರಭು ಚೌಹಾಣ್ ಮಗನಿಗೆ ಪೊಲೀಸರ ರಕ್ಷಣೆ. ಅರೆಸ್ಟ್ ಆಗ್ತಾರ ಸಭ್ಯಸ್ಥ ಪಕ್ಷ ಬಿಜೆಪಿಯ ಶಾಸಕರ ಮಗ ಔರಾದ್ ಶಾಸಕ ಪ್ರಭು ಚೌಹಾಣ್ ಮಗನಿಗೆ ಪೊಲೀಸರ ರಕ್ಷಣೆ. ಗಂಡನಾಗಬೇಕಿರುವಂತಹ ಪ್ರತೀಕ್ ಚೌಹಾಣ್ ಮೋಸ ಮಾಡಿದ್ದಾರೆ ಅಂತ ದೂರು. ಆದರೆ ಯುವತಿ ಕೊಟ್ಟಿರುವಂತಹ ದೂರನ್ನ ಸ್ವೀಕರಿಸಿದಂತಹ ಹೊಕ್ರಾಣ ಠಾಣಾ ಪೊಲೀಸ್ ಆ ಬಳಿಕ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿರುವಂತಹ ಯುವತಿ, ಆಕೆಯ ಪೋಷಕರು ಯುವತಿಯ ದೂರನ್ನ ಪೊಲೀಸರಿಗೆ ವರ್ಗಾವಣೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಹಿಳಾ ಆಯೋಗ ಸೂಚಿಸಿದರೆ ಪೊಲೀಸರು ಪ್ರತೀಕ್ ಚೌಹಾಣ್ರನ್ನ ಬಂಧಿಸಬೇಕಾಗತ್ತೆ. ಎಂಗೇಜ್ಮೆಂಟ್ ಆಗದ ಬಳಿಕ
ಲೈಂಗಿಕವಾಗಿ ಬಳಕೆ ಮಾಡಿಕೊಂಡು ವಂಚನೆಯನ್ನ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಎಸ್ ವೀಕ್ಷಕರೇ, ಇದು ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಈ ಒಂದು ನ್ಯೂಸ್ ಅನ್ನ. ಇಂತಹ ದಿನವೇ ಇಂತಹ ಹೋಟೆಲ್ನಲ್ಲೇ ಹಿಂಗೇ ನಾವಿದ್ವಿ ಅಂತ ಹೇಳಿ ದೂರಿನಲ್ಲಿ ಮಹಿಳೆ ದಾಖಲೆ ಮಾಡಿರುವಂತದ್ದು. ಈ ಬೆನ್ನಲೆಯಲ್ಲಿ ಮಹಿಳಾ ಆಯೋಗ ಕಠಿಣ ಕ್ರಮವನ್ನ ಕೈಗೊಳ್ಳುವಂತಹ ನಿರೀಕ್ಷೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಚ್ಚಿಗೆ ಹಾಕ್ಬೇಕಿಂತವರಿಗೆಲ್ಲ ಏನ್ ಅನ್ಕೊಂಡಿದಾರ ಹೆಣ್ಮಕ್ಳು ಅಂತಂದ್ರೆ, ಇದು ಪ್ರತಿಯೊಬ್ಬ ಹೆಣ್ಣು ಮಗುವು ಕೂಡ ಪ್ರಶ್ನೆ ಮಾಡಬೇಕಾಗಿರುವಂತಹ ಪ್ರಶ್ನೆ. ಇದು ಯಾಕೆ ಹಾಗೆ ಮಾಡಿದ್ರಿ ಅನ್ನುವಂತಹ ಪ್ರಶ್ನೆಯನ್ನ ಯಾವುದೋ ಮಹಿಳಾ ಆಯೋಗವೋ ಬೇರೆ ಯಾವುದೋ ಒಂದು ಆಯೋಗವೋ ಕೇಳೋದಲ್ಲ. ಪ್ರತಿಯೊಂದು ಹೆಣ್ಣು ಮಗುವೂ ಕೇಳಬೇಕು, ಹೆಣ್ಣು ಮಗುವು ಅದನ್ನ ಪ್ರಶ್ನೆ ಮಾಡಬೇಕು. ಆಗ ಮಾತ್ರ ಗಂಡು ಮಕ್ಕಳು ಈ ತರ ಕೆಲಸ ಮಾಡೋಕೆ ಹಿಂಜರಿತಾರೆ. ಒಂದು ಹೆಣ್ಣು ಮಗುವಾಗಿ ಹೇಳ್ತಾ ಇದ್ದೀನಿ ನಾನು. ಅರೆಸ್ಟ್ ಆಗ್ತಾರ ಸಭ್ಯಸ್ಥ ಪಕ್ಷದ ಬಿಜೆಪಿ ಶಾಸಕರ ಮಗ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಔರಾದ್ ಶಾಸಕ ಪ್ರಭು ಚೌಹಾಣ್ ಮಗನಿಗೆ ಪೊಲೀಸರು ರಕ್ಷಣೆಯನ್ನ ಕೊಡ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿರುವಂತದ್ದು. ಗಂಡನಾಗಬೇಕಿದ್ದಂತಹ ಪ್ರತೀಕ್ ಚೌಹಾಣ್ ಮೋಸ ಮಾಡಿದ್ದಾನೆ ಅಂತ ಹೇಳಿ ದೂರನ್ನ ನೀಡುತ್ತಾಳೆ. ಆದ್ರೆ ಯುವತಿ ಕೊಟ್ಟಿರುವಂತಹ ದೂರನ್ನ ಉಕ್ರಾಣ ಠಾಣಾ ಪೊಲೀಸರು ತೆಗೆದುಕೊಳ್ಳೋದಿಲ್ಲ. ಬಳಿಕ ಮಹಿಳಾ ಆಯೋಗಕ್ಕೆ ಯುವತಿ ದೂರನ್ನ ಕೊಡ್ತಾಳೆ. ಆಕೆಯ ಪೋಷಕರು ಕೂಡ ಒಂದು ದೂರನ್ನ ನೀಡಿರುವಂತದ್ದು. ಯುವತಿಯ ದೂರನ್ನ ಪೊಲೀಸರಿಗೆ ವರ್ಗಾವಣೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮಹಿಳಾ ಆಯೋಗ ಸೂಚಿಸಿದ್ರೆ ಪೊಲೀಸರು ಪ್ರತೀಕ್ ಚೌಹಾಣ್ರನ್ನ ಬಂಧನ ಮಾಡಬೇಕಾಗತ್ತೆ. ಎಂಗೇಜ್ಮೆಂಟ್ ಆದ ಬಳಿಕ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡು ವಂಚನೆ ಮಾಡಿರುವಂತಹ ಆರೋಪ. ಎಂಗೇಜ್ಮೆಂಟ್ ಆದ್ಮೇಲೆ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡ ಮೇಲೆ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ, ನನ್ನ ಮಗಳನ್ನ ಮದುವೆ ಮಾಡಿಕೊಡಿ ಅಂತ ಹೇಳಿ ಅವರ ಪೇರೆಂಟ್ಸ್ ಹೋಗಿ ಪ್ರಭು ಚೌಹಾಣ್ ಅವರ ಮನೆಯ ಮುಂದೆ ನಿಂತ್ಕೊಂಡ್ರೆ ಹೊಡೆದು ಕಳಿಸ್ತಾರ ಅವರು. ಈ ಒಂದು ಘಟನೆಯೂ ಕೂಡ ನಡೆದಿದೆ. ಈ ಹಿಂದೆ ನಿಮ್ಗೆ ಫ್ರೀಡಂ ಟಿವಿ ಈ ವಿಚಾರವಾಗಿ ಮಾಹಿತಿಯನ್ನ ಕೊಟ್ಟಿತ್ತು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆದ್ರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದೀವಿ, ನೋಡ್ಕೊಂಡು ಬನ್ನಿ ಒಂದ್ಸಲ. ಅದು ಬಿಟ್ಟು ಈಗ ಪ್ರತೀಕ್ ಚೌಹಾಣ್ ಅವರ ವಿರುದ್ಧವಾಗಿ ಮಹಿಳಾ ಆಯೋಗ ನಿಂತುಕೊಂಡಿದೆ. ಆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಮಹಿಳಾ ಆಯೋಗ ನಿಂತುಕೊಂಡಿದೆ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಎಂಗೇಜ್ಮೆಂಟ್ ಫೋಟೋಗಳನ್ನೆಲ್ಲ ಹಾಕ್ತಾ ಇದ್ದೀವಿ. ಎಂಗೇಜ್ಮೆಂಟ್ ನಲ್ಲಿ ಎಲ್ಲಾ ಸ್ವಾಮೀಜಿಗಳು ಕೂಡ ಇದ್ರು. ಆಲ್ಮೋಸ್ಟ್ ಆಲ್ ಎಲ್ಲಾ ಸ್ವಾಮೀಜಿಗಳು ಕೂಡ ಆ ಒಂದು ಎಂಗೇಜ್ಮೆಂಟ್ ಗೆ ಸಾಕ್ಷಿಯಾಗಿದ್ರು. ಧಾರ್ಮಿಕವಾಗಿ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಇಷ್ಟಾದ್ರೂ ಕೂಡ ಪ್ರತೀಕ್ ಚೌಹಾಣ್ ಅವರು ಮಾಡಿದ ಕೆಲಸ ಏನು, ನಾನು ಮದುವೆ ಹಾಕೋದಿಲ್ಲ ಅಂತ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡು ಆಡಿರುವಂತಹ ಮಾತದು. ಎಂಗೇಜ್ಮೆಂಟ್ ಆದ ಬಳಿಕ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ದಾಖಲೆ ಮಾಡಿರುವಂತಹ ಮಹಿಳೆ ಇಂತಹ ದಿನ ಇಂಥದ್ದೇ ಹೋಟೆಲ್ನಲ್ಲಿ ಹಿಂಗೇ ಇದ್ವಿ ಅಂತ ಹೇಳಿ ಆ ಒಂದು ಯುವತಿ ಕಂಪ್ಲೇಂಟ್ ಅನ್ನ ನೀಡಿದ್ದಾಳೆ ಮಹಿಳಾ ಆಯೋಗಕ್ಕೆ. ಈ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗ ಕಠಿಣ ಕ್ರಮ ಕೈಗೊಳ್ಳುವಂತಹ ನಿರೀಕ್ಷೆ ಇದ್ದು ಆ ಒಂದು ಯುವತಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಶತಾಯಗತಾಯವಾಗಿ ಮಹಿಳಾ ಆಯೋಗ ರೆಡಿಯಾಗಿದೆ. ಎಸ್ ವೀಕ್ಷಕರೇ, ಪ್ರತಿಯೊಬ್ಬರೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತಬೇಕು. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವವರೆಗೂ ಕೂಡ ಹೆಣ್ಣು ಮಕ್ಕಳು ಹೋರಾಟವನ್ನ ನಿಲ್ಲಿಸಬಾರದು. ಆಗ ಮಾತ್ರ ನಿಜವಾಗ್ಲೂ ಲೈಂಗಿಕವಾಗಿ ಬಳಕೆ ಮಾಡಿದಂತಹ ಪುರುಷರು ದಾರಿಗೆ ಬರ್ತಾರೆ. ಮಾಡಿದ ತಪ್ಪು ಅಂತ ಗೊತ್ತಾಗುತ್ತೆ. ಲೈಂಗಿಕ ಹಿಂಸೆ ಅಥವಾ ಲೈಂಗಿಕವಾಗಿ ಸಂಪರ್ಕ ಅಥವಾ ಲೈಂಗಿಕ ದುರುಪಯೋಗ ನಡೆದಿತ್ತು ಅಂತಂದ್ರೆ ಶಿಕ್ಷೆ ಆಗಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.